ಇವತ್ತಿನ ಸ್ಪೆಷಲ್ ಡೇ ಏನು ಗೊತ್ತಾ? ಸ್ಪೆಷಲ್ ಡೇನೂ ಇಲ್ಲ, ಬದನೆಕಾಯಿನೂ ಇಲ್ಲ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನಾನು 3-4 ಡೇಸಿಂದ ಜಿಮ್ಗೆ ಹೋಗಿರಲಿಲ್ಲ. ಯಾಕಂದರೆ ಡೈಲಿ ಲೇಟಾಗಿ ಎದ್ದೇಳ್ತಿದ್ದೆ. ಅದಕ್ಕೆ ಇವತ್ತಾದರೂ ಜಿಮ್ಗೆ ಹೋಗೋಣ ಅಂತ ಸ್ವಲ್ಪ ಬೇಗ ಎದ್ದು ಮುಖ ತೊಳ್ಕೊಂಡೆ. ಹಾಗೇ ಫ್ರೆಶ್ ಫೀಲ್ ಬರಲಿ ಅಂತ ಪರ್ಫ್ಯೂಮ್ ಮಾಡ್ಕೊಂಡು ರೆಡಿ ಆದೆ. ಹಾಗೆಯೇ ಪ್ರೀ ವರ್ಕೌಟಿಗೆ ಏನಾದರೂ ತಗೊಳ್ಳೇಬೇಕಂತ ಹುರ್ಕಡ್ಲೆ ಮಿಕ್ಸಿಗೆ ಹಾಕಿ 4 ರೌಂಡ್ ಸುತ್ತಿಸಿದೆ. ಆ ಸುತ್ತಿದಾದಮೇಲೆ ಅದಕ್ಕೆ ಸ್ವಲ್ಪ ಹಾಲು ಬಿಟ್ಕೊಂಡೆ. ಹಾಲು ಬಿಟ್ಕೊಂಡು 2ರಿಂದ 3 ಬಾಳೆಹಣ್ಣು ಹಾಕಿ ಮತ್ತೇನೊಂದು 4 ರೌಂಡ್ ಸುತ್ತಿಸಿದೆ. ಅಷ್ಟೆಲ್ಲ ರೌಂಡ್ ಓಡಿಸಿದ್ಮೇಲೆ ಈ ಥರ ರೆಡಿ ಆಯಿತು. ರೆಡಿ ಆದಮೇಲೆ ಒಂದು ಲೋಟಕ್ಕೆ ಬಿಟ್ಕೊಂಡು ಸೂರ್ಯವಂಶದ ಗಸಗಸೆ ಪಾಯಸ ಕುಡಿಯೋ ಥರ ಕುಡಿದೆ. ಕುಡ್ದಿದ್ದಾದಮೇಲೆ ಶೂ ಹಾಕ್ಕೊಂಡು ಹಾಗೆ ನಡ್ಕೊಂಡೋಗಿ ಮೇಲ್ಗಡೆಯಿಂದ ಕೆಳಗೆ ನೋಡಿದೆ. ಯಾಕಂದರೆ ನೈಟ್ ಯಾರನ್ನ ಗಾಡಿನ ದೇಬ್ಬಿಟ್ಟಿದ್ರೆ ಅನ್ನೋ ಭಯಕ್ಕೆ. ಹಾಗೆ ನಮ್ಮ ಬಂಗಾರಿನ ಎತ್ಕೊಂಡು ಸೀದಾ ಹೋಗ್ತಿದ್ದೆ. ಹೋಗಬೇಕಾದ್ರೆ ಗೊತ್ತಾಯಿತು ಗಾಡಿಯಲ್ಲಿ ಪೆಟ್ರೋಲ್ ಇರಲಿಲ್ಲ ಅಂತ. ಏನು ಮಾಡೋದು? ನಮ್ಮ ಅಪ್ಪ ಅಂಬಾನಿ ಆಗಿದ್ದರೆ ನಾನು 3 ವೀಲರ್ ತೊಗೋತಿದ್ದೆ. 3 ವೀಲರ್ ಅಂದರೆ ನಿಮ್ಮ ಮನಸ್ಸಿಗೆ ಬರೋದು ಆಟೋ ಮಾತ್ರ. ಆದರೆ ಫ್ಲೈಟ್ಗೂ 3 ವೀಲ್ಸೇ ಇರೋದು. ಅಂದರೆ ನಾನು ಹೇಳ್ತಿರೋದು ಫ್ಲೈಟ್ಗೂ 3 ಪಾರ್ಟ್ಸಲ್ಲಿ ವೀಲ್ಸ್ ಇರುತ್ತೆ. ಅಯ್ಯೋ ಕುಯ್ಬೇಡ, ಮ್ಯಾಟ್ರಿಗೆ ಬಾ. ಬೆಳಿಗ್ಗೆ ಜಿಮ್ಮಿಗೆ ಎಂಟ್ರಿ ಕೊಟ್ಟೇ ಬಿಟ್ಟೆ. ಹುಡುಗರಿಗೆ ಜಿಮ್ಮಲ್ಲಿ ಜಾಸ್ತಿ ಇಷ್ಟ ಆಗೋದು ಬೈಸಿಪ್ಸು ಟ್ರೈಸಿಪ್ಸ್ ವರ್ಕೌಟು. ನಾನು ಹುಡುಗನೇ ತಾನೆ, ನನಗೂ ಬೈಸಿಪ್ಸ್ ಇಷ್ಟ. ಅದಕ್ಕೆ ಬೈಸಿಪ್ಸಿಂದಾನೇ ಸ್ಟಾರ್ಟ್ ಮಾಡಿದೆ. ಏನು ಗೊತ್ತಾ, ಈ ಬೈಸಿಪ್ಸು ಟ್ರೈಸಿಪ್ಸ್ ಮಾಡಬೇಕಾದ್ರೆ ಎನರ್ಜಿ ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ. ಎಷ್ಟೇ ರಿಪೀಟ್ಸ್ ಮಾಡಿದ್ರೂ ಮತ್ತೆ ಅದನ್ನೇ ಮಾಡೋಣ ಅನಿಸ್ತಿರುತ್ತೆ. ಇಷ್ಟೆಲ್ಲ ಮಾಡಿಕೊಂಡು ಜಿಮ್ ಮುಗಿಸ್ಕೊಂಡು ಜಿಮ್ಗೆ ಟಾಟಾ ಬಾಬಾ ಹೇಳಿ ಮತ್ತೆ ರಿಟರ್ನ್ ರೂಮಿಗೆ ಬರ್ತಿದ್ದೆ. ಬರಬೇಕಾದ್ರೆ ಮನಸ್ಸಿಗೆ ತುಂಬ ಖುಷಿ ಕೊಡುವಂಥ ಒಂದು ಬಾಂಡಿಂಗ್ ನೋಡಿದೆ. ಇಲ್ಲಿ ತೋರಿಸ್ತಿದ್ದೀನಲ್ಲ, ಈ 3 ಜನ ತಂದೆ ಮತ್ತು ಮಕ್ಕಳು. ಹಿಂಗನ್ನೇ ಅನ್ಸುತ್ತೆ. ತುಂಬ ದಿನ ಆದಮೇಲೆ ಈ ಥರ ಬಾಂಡಿಂಗ್ ನೋಡಿದ್ದು ಇದೇ ಫಸ್ಟ್ ಟೈಮ್. ಏನಂದರೆ ಈ 3 ಜನ ಜೊತೆಗೆ ಜಿಮ್ಮಿಗೆ ಬಂದು ಫ್ರೆಂಡ್ಸ್ ಥರ ಎದ್ದು ಜಿಮ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಅಲ್ಲ ಗುರು, ಈ ಕಾಲದಲ್ಲೂ ಈ ಥರ ತಂದೆ ಮಕ್ಕಳು ಇಷ್ಟೊಂದು ಕ್ಲೋಸ್ ಆಗಿರೋದು ಇದೇ ಫಸ್ಟ್ ಟೈಮ್ ನೋಡಿದ್ದು. ಅವ್ರಿಗೆ ಮಾತಾಡ್ಸ್ಕೊಂಡು ಬರಬೇಕಾದ್ರೆ ಬರ್ತಾ ದಾರಿಯಲ್ಲಿ ಒಬ್ಬರು ನನಗೂ ಸ್ವಲ್ಪ ಡ್ರಾಪ್ ಮಾಡ್ತೀಯ ಅಂತ ಕೇಳಿದ್ರು. ಇನ್ನೂ ಒಬ್ಬನೇ ಹೋಗ್ತಿದ್ದೀನಲ್ಲ ಅಂತ ತೊಗೊಂಡೋಗಿ ಅವ್ರಿಗೂ ಡ್ರಾಪ್ ಮಾಡಿ ಸೀದಾ ರೂಮಿಗೆ ಬಂದೆ. ನಾನು ರಿಟರ್ನ್ ರೂಮಿಗೆ ಬಂದಾಗ 8 ಗಂಟೆ ಆಗಿತ್ತು. ನಾನು 9 ಗಂಟೆಗೆ ಇಲ್ಲಿಂದ ಆಫೀಸಿಗೆ ಹೊರಡಬೇಕು, 9:30ಗೆ ಅಲ್ಲಿ ರೀಚ್ ಆಗಿರಬೇಕು. ಆದರೆ ನನಗೆ ಆಫೀಸಿಗೆ ಹೋಗೋಕ್ಕೆ ರಿಮೈನಿಂಗ್ ಟೈಮ್ ಇದ್ದಿದ್ದು 1 ಅವರ್. 1 ಅವರಲ್ಲಿ ನಾನು ರೂಮೆಲ್ಲ ಕ್ಲೀನ್ ಮಾಡಿ ಅಡುಗೆ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಆಫೀಸ್ಗೆ ಹೋಗಬೇಕಿತ್ತು. ಈ ಬ್ಯಾಚುಲರ್ ಲೈಫಲ್ಲಿ ಕ್ಲೀನಿಂಗು ವಾಷಿಂಗ್ ಇದೆಯಲ್ಲ, ಇದು ತುಂಬ ಟೆನ್ಷನ್ ಕೊಡುವಂಥ ಮ್ಯಾಟ್ರು. ಆದರೂ ಮನಸ್ಸನ್ನು ಬಿಗಿ ಹಿಡ್ಕೊಂಡು ಸೆಲ್ಫೆಲ್ಲ ಒರೆಸಿ ರೂಮಲ್ಲಿ ಕಸ ಗೀಸ ಗುಡಿಸಿ ಸಾಮಾನೆಲ್ಲ ಎತ್ತಿಟ್ಟೆ. ಎಲ್ಲ ಎತ್ತಿಟ್ಬಿಟ್ಟು ಇವತ್ತಿಗೆ ಪ್ರೋಟೀನ್ಗೆ ಏನು ಮಾಡೋದು ಅಂತ ಸೋಯಾಬೀನ್ನ ಸ್ವಲ್ಪ ನೆನಾಕಿ ಹಾಗೆ ಟಿಫನ್ಗೆ ಅಂತ ರೈಸ್ನ ತೊಳ್ಕೊಂಬಂದು ಒಲೆ ಮೇಲಿಟ್ಟೆ. ಆದರೆ ಟೈಮ್ ಮಾತ್ರ ಟಿಕ್ 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 ಅಂತ ರನ್ನಿಂಗ್ ಆಗ್ತಾನೆ ಇತ್ತು. ರೈಸ್ ಬೇಯೋದ್ರಲ್ಲಿ ಸ್ವಲ್ಪ ಬ್ರಷ್ ಮಾಡ್ಕೊಂಬಿಡೋಣ ಅಂತ ಬ್ರಷ್ಟಿಗೆ ಸ್ವಲ್ಪ ಪೇಸ್ಟ್ ಹಾಕ್ಕೊಂಡು ಬ್ರಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲ ಗುರು, ಯಾವಾಗಲೂ ಒಳಗಡೆನೇ ಇರ್ತೀಯಾ ಅಂತ ಅಂದ್ಕೊಂಡು ಹೊರಗಡೆ ಒಂದು ವಿಸಿಟ್ ಕೊಟ್ಟೆ. ಹೊರಗಡೆ ಒಂದು ವಿಸಿಟ್ ಕೊಟ್ಟು ಒಳಗಡೆ ಹೋದೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಬಂದ. ಈ ಕಡೆ ನೋಡು. ನಾನು ಡೈಲಿ ಲಾಗ್ ಮಾಡಬೇಕಾದ್ರೆ ಇವನಿಗೆ ತೋರ್ಸೋಣ ಅಂತೀನಿ, ಬಟ್ ಸಿಕ್ಕಾಪಟ್ಟೆ ನಾಚಿಕೆ ಸ್ವಭಾವ. ಬೇಡ ಗುರು, ತೋರಿಸ್ಬೇಡ ಗುರು ಅಂತಾನೆ. ನಾನಿರೋವಂಥ ಪ್ಲೇಸಲ್ಲಿ ನನಗಿರೋ ಫ್ರೆಂಡ್ಸಲ್ಲಿ ನನಗೇನ ಕಷ್ಟ ಅಂತ ಬಂದರೆ ಬೇಗ ರೆಸ್ಪಾನ್ಸ್ ಮಾಡೋದ್ರಲ್ಲಿ ಫಸ್ಟ್ ಇವನು. ನನ್ನ ಫ್ರೆಂಡ್ಗೆ 2 ಮಿನಿಟ್ಸ್ ಇರು, ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಬರ್ತೀನಿ ಅಂತ ಹೇಳಿ ಸ್ನಾನ ಮಾಡ್ಕೊಂಬಂದೆ. ಬಂದು ಐರನ್ ಬಾಕ್ಸ್ ಹಾಕ್ತೀನಿ, ಐರನ್ ಬಾಕ್ಸಿಗೆ ಹೀಟ್ ಆಗ್ತಿಲ್ಲ. ಹೆಂಗೋ ಐರನ್ ಬಾಕ್ಸ್ ಹೀಟ್ ಆದಮೇಲೆ ಐರನ್ ಮಾಡಿಕೊಂಡು ಇನ್ನೇನು ಟಿಫನ್ ರೆಡಿ ಇತ್ತು. ಟಿಫನ್ ಹಾಕ್ಕೊಂಡು ತಿನ್ಕೊಂಡು ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಟಿಫನ್ ಆದಮೇಲೆ ಆಫೀಸಿಗೆ ಬೇಗ ಹೋಗಬೇಕಿತ್ತು. ಅದಕ್ಕೆ ಆ ಲೆಫ್ಟು ಆ ರೈಟು ಅಂತ ತೋಳು ಮಡಿಸ್ಕೊಂಡು ಪರ್ಫ್ಯೂಮ್ ಮಾಡ್ಕೊಂಡು ತಲೆ ಬಾಚ್ಕೊಂಡು ವಾಚ್ ಕಟ್ಕೊಂಡು ಇನ್ನೇನು ರೆಡಿ ಆದೆ. ರೆಡಿಯಾಗಿ ಸ್ವಲ್ಪ ಮಿರರಲ್ಲಿ ಆ ಕಡೆ ಈ ಕಡೆ ನೋಡಿಕೊಂಡು ಝೀ ಅಂತ ಆಫೀಸಿಗೆ ಹೊರಟೆ. ಇದು ನಮ್ಮ ಆಫೀಸು. ಆಫೀಸಲ್ಲಿ ವಿಡಿಯೋ ಮಾಡೋಂಗಿಲ್ಲ. ಅಕ್ಕಪಕ್ಕ ಯಾರೂ ಇಲ್ಲದೆ ಇದ್ದಾಗ ಇದು ವಿಡಿಯೋ ಮಾಡ್ಕೊಂಡಿರೋದು. ಆಫೀಸ್ ಮುಗಿಸ್ಕೊಂಡು ಸಾಯಂಕಾಲ ಸೀದಾ ಮನೆಗೆ ಬಂದೆ. ಇವತ್ತು ಆಫೀಸಲ್ಲಿ 2 ಕೊಲೀಗ್ಸ್ ಲೀವಲ್ಲಿ ಇದ್ದಿದ್ದರಿಂದ ಅವ್ರ ವರ್ಕ್ ಪ್ರೆಷರೆಲ್ಲ ನಮ್ಮ ಮೇಲೆ ಬಿತ್ತು. ಹಾಗಾಗಿ ತುಂಬ ಟಯರ್ಡ್ ಆಗಿದ್ದೆ. ಮೊದಲು ಊಟ ಮಾಡಿ ಮಲ್ಕೊಳ್ಳೋಣ ಅನ್ನೋ ರೇಂಜಲ್ಲಿ ಸುಸ್ತಾಗಿದ್ದೆ. ಅದಕ್ಕೆ ಬೇಗ ಬಂದು ಮೊಟ್ಟೆ ಬೇಯಕ್ಕಿಟ್ಟು ಸ್ವಲ್ಪ ರೂಮ್ ಕ್ಲೀನ್ ಮಾಡಿಕೊಂಡು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆದೆ. ಬೇಜಾರಾದ್ರೆ ಏನು ಗೊತ್ತಾ, ಕೆಲಸ ಮುಗಿಸ್ಕೊಂಡು ಬಂದಿದ್ದೀವಿ, ಆದರೂ ಇಷ್ಟು ಜನದ ಇಂಟ್ರೆಸ್ಟ್ ಫಾಲೋಅಪ್ ಮಾಡಬೇಕು. ಈಗ ನಾನು ಫೈನಾನ್ಸ್ ಫೀಲ್ಡ್ ಇಷ್ಟೇ, ಮನೆಗೆ ಬಂದರೂ ನೆಮ್ಮದಿರಲ್ಲ. ಸ್ವಲ್ಪ ಕಸ್ಟಮರ್ಸ್ದು ಇಂಟ್ರೆಸ್ಟ್ ಫಾಲೋಅಪ್ ಮಾಡೋದಿತ್ತು. ಇಂಟ್ರೆಸ್ಟ್ ಫಾಲೋಅಪ್ ಮಾಡಿದಾದಮೇಲೆ ಬೆಳಿಗ್ಗೆದು ಸ್ವಲ್ಪ ರೈಸ್ ಇತ್ತು. ಯಾವನ ಅಡುಗೆ ಮಾಡ್ತಾನೆ ಅಂತ ಅದೇ ರೈಸ್ಗೆ 2 ಮೊಟ್ಟೆ ಬೇಯಿಸ್ಕೊಂಡು ತಿನ್ಕೊಂಡು ಸ್ಟಡಿ ಮಾಡೋಕ್ಕೆ ಕೂತ್ಕೊಂಡೆ.
ತುಂಬ ಸುಸ್ತಾಗಿತ್ತು, ಆದರೂ ಪರವಾಗಿಲ್ಲ, ಸ್ವಲ್ಪ ಹೊತ್ತು ಓದ್ಕೊಳ್ಳೋಣ ಅಂತ ಒಂದು ಅರ್ಧ ಗಂಟೆ ಓದ್ಕೊಂಡೆ. ಅದಾದಮೇಲೆ ಮಲ್ಕೊಳ್ಳೋಣ ಸಾಕಾಯಿತು ಅಂತ ಮಲ್ಕೊಳ್ಳೋಕೆ ಹೋದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.